ಈ ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಆರೋಪ ಏನಿದೆ ಸಚಿವ ನಾಗೇಂದ್ರ ಮೇಲೆ ಸಿಬಿಐ ತೂಗುಗತ್ತಿ ನೇತಾಡುವಂತೆ ಮಾಡ್ತಾ ಇದೆ. ಈಗಾಗಲೇ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯ ಆಯಿತು, ತಲೆದಂಡಕ್ಕೆ ಒತ್ತಾಯ ಆಯಿತು. ಈಗ ಸಿಬಿಐ ಅಧಿಕಾರಿಗಳೇ ಕಣ್ಣಿಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ದಾಳಿ ಮಾಡುವಂತ ಸಾಧ್ಯತೆ ಇದೆ. ಅವರ ಮನೆಗೆ ಹೋಗಿ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ ಈಗಾಗಲೇ ಸಿಬಿಐ ಅಧಿಕಾರಿಗಳು. ಯೂನಿಯನ್ ಬ್ಯಾಂಕ್ ದೂರನ್ನ ಕೊಟ್ಟಿತ್ತು. ಆ ದೂರನ್ನ ಆಧರಿಸಿ ಈಗಾಗಲೇ ನಾಗೇಂದ್ರ ಅವರ ವಿರುದ್ಧ ದೂರು ದಾಖಲಾಗಿದೆ, ಎಫ್ಐಆರ್ ದಾಖಲಾಗಿದೆ. ಹೀಗಾಗಿ ಅವರ ಮನೆಗೆ ಯಾವ ಕ್ಷಣದಲ್ಲಿ ಬೇಕಾದರೂ ಸಿಬಿಐ ಅಧಿಕಾರಿಗಳು ದಾಳಿ ಮಾಡಬಹುದು. ಅವರ ಮನೆಯಲ್ಲಿರುವಂತಹ ದಾಖಲಾತಿಗಳನ್ನು ಸಂಗ್ರಹಣೆ ಮಾಡಿಕೊಂಡು ಪರಿಶೀಲನೆ ಕೂಡ ಮಾಡಬಹುದು. ಹಾಗಾಗಿ ನಾಗೇಂದ್ರರನ್ನ ವಶಕ್ಕೆ ಪಡೆಯುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈಗ ನಾಗೇಂದ್ರ ಅವರಿಗೆ ಒಂದು ರೀತಿಯ ದೊಡ್ಡ ಸಂಕಷ್ಟನೇ ಎದುರಾಗಿದೆ. ಸಚಿವ ಸ್ಥಾನಕ್ಕೆ ಮಾತ್ರ ಕೂತಲ್ಲ, ಅವ್ರ ಮನೆಗೆ ಅವ್ರ ವಿರುದ್ಧ ಎಫ್ಐಆರ್ ದಾಖಲಾಗಿರೋದ್ರಿಂದ ಅವರ ಮನೆಗೆ ಸಿಬಿಐ ಅಧಿಕಾರಿಗಳು ದಾಳಿ ಮಾಡುವಂಥ ಸಾಧ್ಯತೆ ಮತ್ತೆ ವಶಕ್ಕೆ ಪಡೆಯುವಂಥ ಸಾಧ್ಯತೆ ಕೂಡ ಇದೆ. ಹೀಗಾಗಿ ನಾಗೇಂದ್ರ ಅವರಿಗೆ ಒಂದಷ್ಟು ಸಂಕಷ್ಟ ಎದುರಾಗಿರೋದ್ರಿಂದ ಹೇಗೆ ಇದನ್ನ ಫೇಸ್ ಮಾಡ್ತಾರೆ ಅಂತ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಒಂದು ಹಗರಣದಿಂದಾಗಿ ಸರ್ಕಾರಕ್ಕೆ ಮುಜುಗರ ಆಗೋದು ಬೇಡ, ಮುಖಭಂಗ ಆಗೋದು ಬೇಡ. ಹಾಗಾಗಿ ಇದು ಈಗ ಬಂದಿರುವಂಥ ಆರೋಪ ಹಗರಣ ಏನಿದೆ ಇದೆಲ್ಲ ಮುಗಿಲಿ, ಹಾಗಾಗಿ ಅವರು ರಾಜೀನಾಮೆ ಕೊಡೋದೇ ಒಳ್ಳೆಯದು ಅಂತ ಕೇಂದ್ರದಲ್ಲೂ ಕೂಡ ಅಂದರೆ ಹೈಕಮಾಂಡ್ನಲ್ಲೂ ಕೂಡ ಒಂದಷ್ಟು ಚರ್ಚೆ ಆಗಿದೆಯಂತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅದೇ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಈಗ ಸದ್ಯಕ್ಕೆ ರಾಜೀನಾಮೆ ಕೊಡಲಿ, ಅದಾದ ಬಳಿಕ ಈ ಹಗರಣದಿಂದ ಮುಕ್ತರಾದ್ರು ಅಂತ ಅಂದರೆ ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಳ್ಬಹುದು ಅನ್ನುವಂಥ ಚರ್ಚೆ ಕೂಡ ಆಗಿದೆಯಂತೆ. ಹಾಗಾಗಿ ನಾಗೇಂದ್ರ ಅವರ ವಿಚಾರದಲ್ಲಿ ಏನಾಗಬಹುದು, ಸಿಬಿಐ ಅಧಿಕಾರಿಗಳು ಯಾವಾಗ ಬೇಕಿದ್ರೂ ಅವರ ನಿವಾಸಕ್ಕೆ ದಾಳಿ ಮಾಡಬಹುದು, ಅವರನ್ನ ವಶಕ್ಕೆ ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ನೋಡ್ಬೇಕು. ಈಗಾಗಲೇ ಜಿ ಪರಮೇಶ್ವರ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನಿನ ಪ್ರಕಾರ ಏನಾಗುತ್ತೋ ಕ್ರಮವನ್ನ ತೆಗೆದುಕೊಳ್ಳಿ, ಇದಕ್ಕೆ ನಾವ್ಯಾರು ಕೂಡ ರಿಯಾಕ್ಟ್ ಮಾಡೋದಕ್ಕಾಗಲ್ಲ. ಹಗರಣಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ ಕಾನೂನಿನ ಪ್ರಕಾರನೇ ಎಲ್ಲ ಹೋಗ್ಲಿ ಅಂತ ಕೂಡ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಗಿದ್ದೆ ಸಿಬಿಐಗೆ ಬ್ಯಾಂಕ್ನಿಂದ ಪತ್ರ ಬರೆದಿದ್ರು. ಅಲ್ಲಿ ಒಂದು ಕಾನೂನಿದೆ ಕೇಂದ್ರ ಸರ್ಕಾರದಲ್ಲಿ, ಬ್ಯಾಂಕ್ ಫ್ರಾಡ್ಗಳು 3 ಕೋಟಿ ಮೇಲೆ ಆಗಿದ್ರೆ ಅದನ್ನು ಸುಮೋಟೋ ಸಿಬಿಐ ತನಿಖೆ ಮಾಡ್ಬೋದು ಅಂಥೇಳಿ ಅಲ್ಲಿ ನಿಯಮಗಳಲ್ಲಿ ಇದೆ. ಅದಕ್ಕಾಗಿ ಅವರು ಯಾರು ಬ್ಯಾಂಕ್ನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸಿಬಿಐಗೆ ಪತ್ರ ಬರೆದಿದ್ದಾರೆ, ಆ ಆಧಾರದ ಮೇಲೆ ಅವರು ಸಿಬಿಐ ತಗೊಂಡಿದ್ದಾರೆ. ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನು ಕೊಡುತ್ತೆ. ಅವರು ನಮ್ಮ ಇಲಾಖೆಯ ಅಂದರೆ ಏನು ಟ್ರೈಬಲ್ ವೆಲ್ಫೇರ್ ಇಲಾಖೆ ಏನಿದೆ ಮತ್ತು ಕೋಆಪರೇಟಿವ್ ಬ್ಯಾಂಕ್ಸ್ಗಳಿಗೆ ಹೋಗಿರ್ತಕ್ಕಂಥದ್ದು ಕೋಆಪರೇಟಿವ್ ಡಿಪಾರ್ಟ್ಮೆಂಟು ಇದೆ, ಇವೆಲ್ಲಗಳನ್ನು ಕೂಡ ಸರ್ಕಾರದ ಇಲಾಖೆಗಳಿಗೆ ಸಿಬಿಐ ತನಿಖೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇನ್ನೂ ನಾವು ತೀರ್ಮಾನ ಮಾಡಿಲ್ಲ. ಯಾಕೆಂದರೆ ನಾವು ಅವರಿಗೆ ಸಂಪೂರ್ಣವಾಗಿ ಕೊಡಬೇಕಾಗುತ್ತೆ, ಅವ್ರು ಪತ್ರ ಬರೀಬೇಕಾಗುತ್ತೆ. ಪತ್ರ ಬರೆದ ಮೇಲೆ ಸರ್ಕಾರ ಒಂದು ತೀರ್ಮಾನ ತಗೋಬೇಕಾಗುತ್ತೆ. ಅದರಿಂದ ಈಗ ಸರ್ಕಾರ ಅಂದರೆ ಈಗ ಕ್ಯಾಬಿನೆಟ್ಟು ಇಲ್ಲ, ಈಗ ನಾವು ಮೀಟ್ ಮಾಡೋ ಹಾಗಿಲ್ಲ.